ಕುಸಿದ ಗೋಡೆಯಡಿ ಜನ ಸಿಲುಕಿರುವಂತಹ ಸುದ್ದಿ ಬರ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದಿದೆ. ಈಗ ಈ ದುರ್ಘಟನೆ ಸಂಭವಿಸಿರೋದು ಬೌರಿಂಗ್ ಆಸ್ಪತ್ರೆಯಲ್ಲಿ. ಬೆಂಗಳೂರಿನಲ್ಲಿ ಬಿರುಮಳೆಗೆ ಭಾರಿ ಅನಾಹುತ ಆಗಿದೆ. ನಾನು ಅದೇ ಹೇಳ್ತಾ ಇದ್ದಿದ್ದು, ನಿಮ್ಗೆ ಆರಂಭದಲ್ಲಿ ಗೊತ್ತಾಗಲ್ಲ. ಇದು ಹೋಗ್ತಾ ಹೋಗ್ತಾ ಈಗ ಒಂದೊಂದೇ ಸುದ್ದಿಗಳು ಬರಕ್ಕೆ ಹೋಗ್ತಾ ಇದೆ. ಬೀಸಿರುವಂಥ ಗಾಳಿ, ಬಿದ್ದಿರುವಂಥ ಆಲಿಕಲ್ಲು, ಸುರಿದಿರುವಂಥ ಮಳೆ, ಇದರ ಅನಾಹುತಗಳು ಬೇರೆಯೇ ಇರುತ್ತೆ. ನಿರಂತರವಾಗಿ ಒಂದೇ ಸಮನೆ ಸುರಿತಾ ಇದ್ದಂಥ ಮಳೆಗಾಲದಲ್ಲಿ ಆಗುವಂಥ ಅನಾಹುತಗಳು ಬೇರೆ. ಏಕಾಏಕಿಯಾಗಿ ಧೊಪ್ಪಂತ ಸುರಿಯುವಂಥ ಈ ಮಳೆಗಳಿಂದ ಆಗುವಂಥ ಅನಾಹುತಗಳೇ ಬೇರೆ. ಹಾಗಾಗಿ ಎಲ್ಲೆಲ್ಲಿ ಕಾರ್ಗಳ ಮೇಲೆ ಮರಗಳು ಬಿದ್ದಿವೆಯೋ, ಯಾವ್ಯಾವ ವಿದ್ಯುತ್ ಕಂಬಗಳು ಬಿದ್ದೋಗಿದೆಯೋ, ಯಾವ್ಯಾವ ಗೋಡೆಗಳು ಕುಸಿದಿದೆಯೋ, ಏನೇನು ಅನಾಹುತ ಆಗಿದೆಯೋ, ಯಾವ್ಯಾವ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆಯೋ, ಯಾರೂ ಅಲರ್ಟ್ ಆಗಿರೋದಿಲ್ಲ. ಕಾರಣ ಅವರೆಲ್ಲ ಇನ್ನೂ ಜೂನ್ ತಿಂಗಳಲ್ವಾ, ಇಲ್ಲಿ ಮಳೆ ಸುರಿಬೇಕಾದ್ರೆ ನಾವೇನೋ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಯೋಚನೆಯಲ್ಲೇ ಇರ್ತಾರೆ. ಆದರೆ ಈಗ ಏಕಾಏಕಿಯಾಗಿ ಬರುವಂಥ ಈ ಅಡ್ಡುಮಳೆಯಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ ಅವರು. ಬೆಂಗಳೂರಿಗೆ ಸದ್ಯ ವರುಣ ತಂಪೆರಿತಾ ಇದ್ದಾನೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಮಳೆ ಆರಂಭ ಆಗಿದೆ. ಜೋರು ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅನೇಕ ರಸ್ತೆಗಳು ಈಗ ಜಲಾವೃತ ಆಗ್ತಾ ಇರುವಂತದ್ದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀನಿ. ಶಾಂತಿನಗರದ ಡಬಲ್ ರೋಡ್ ಏನಿದೆ ಅದರ ವಿಜುವಲ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಾಹನಗಳು ಸಿಲುಕಿರುವಂತದ್ದು, ನೀರಿನ ಮಧ್ಯದಲ್ಲಿ ವಾಹನಗಳು ಸಿಲುಕ್ತಾ ಇದಾವೆ. ದೊಡ್ಡ ವಾಹನಗಳು ಬರುವಂತದಕ್ಕೆ ಪರದಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಿಂಭಾಗದಲ್ಲಿ ಗಮನಿಸ್ತಾ ಇದ್ರಿ ನೀರು ಯಾವ ಮಟ್ಟಿಗೆ ರಸ್ತೆಯಲ್ಲಿ ನಿಂತಿದೆ ಅಂತ ಹೇಳಿ ವಿಜುವಲ್ಸ್ ಅನ್ನ ಗಮನಿಸಬಹುದು. ಹೆಚ್ಚು ಕಡಿಮೆ 1 ಅಡಿಗೂ ಹೆಚ್ಚಿನ ನೀರು ರಸ್ತೆಯಲ್ಲಿ ನಿಂತಿರುವಂತ ಕಾರಣಕ್ಕಾಗಿ ಕಾರುಗಳು ಸಹ ಪರದಾಡ್ತಾ ಇದೆ. ಆಟೋ ಒಂದು ಸದ್ಯ ಸಿಲುಕಿದೆ. ಹೊರಭಾಗಕ್ಕೆ ಅದು ಬರೋದಕ್ಕೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಪಕ್ಕದಲ್ಲೇ ಬೈಕ್ ಕೂಡ ಅದೇ ರೀತಿಯಾಗಿ ಹರಸಾಹಸವನ್ನ ಪಟ್ಟು ಬರುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಳೆ ಆರಂಭ ಆಗಿದೆ, ಜೋರಾದಂತಹ ಮಳೆ ಆಗ್ತಾ ಇದೆ. ಮುಂದಿನ 3-4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಜೋರು ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇದ್ರ ಮಧ್ಯೆ ಈಗಾಗಲೇ ಇವತ್ತು ಆರೆಂಜ್ ಅಲರ್ಟ್ ಅನ್ನ ನೀಡಿರುವಂತ ಕಾರಣಕ್ಕಾಗಿ ಸುಮಾರು 2-3 ಗಂಟೆಗೂ ಹೆಚ್ಚು ಕಾಲ ಜೋರು ಗುಡುಗು ಸಹಿತ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಸೊ ಪರಿಣಾಮವಾಗಿ ಈಗ ಭಾರಿ ಮಳೆ ಆಗ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಇದು ಸದ್ಯಕ್ಕೆ ಶಾಂತಿನಗರದ ಡಬಲ್ ರೋಡ್ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಪರಿಸ್ಥಿತಿ. ನಗರದ ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಕಾರಣ ಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಇದು ಈಗಿರುವಂಥ ವಸ್ತು ಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ. ಹೇಗಿದೆ ಬೆಂಗಳೂರಿನ ಸದ್ಯದ ಪರಿಸ್ಥಿತಿ, ಏನಾಗಿದೆ ಅಂತ ಹೇಳಿ, ಯಾವ ರೀತಿಯಲ್ಲಿ ಅನಾಹುತಗಳು ಆಗಿದೆ ಅಂತ ಹೇಳಿ. 1 ಗಂಟೆಯಲ್ಲಿ ಸುರಿದಿರುವಂಥ ಮಳೆಯ ಅನಾಹುತ ಹೇಗಿದೆ ಅಂತಂದರೆ, ರಸ್ತೆಯ ಮೇಲೆ ನೀರು ಹರಿತಾ ಇದೆ, ನದಿ ಹರಿದಂಗೆ. ಗೋಡೆಗಳು ಕುಸಿದು ಬಿದ್ದಿದೆ, ಮರಗಳು ಉರುಳಿ ಬಿದ್ದಿವೆ, ವಿಧಾನಸೌಧದ ಒಳಗಡೆಗೆ ನೀರು ನುಗ್ಗಿದೆ.